ಒಂದು ಕಡೆ ರಾಜಕೀಯ ದ್ವೇಷದ ಬೆಂಕಿ ನಾಗಮಂಗಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿದಾಡ್ತಿದ್ರೆ ಮತ್ತೊಂದು ಕಡೆಯಲ್ಲಿ ಈ ಘರ್ಷಣೆ ಸಂದರ್ಭದಲ್ಲಿ ಅಂಗಡಿ ಮುಂಗುಟ್ಟುಗಳಿಗೆ ಹಾಕಿದ್ದ ಬೆಂಕಿ 40 ಗಂಟೆ ಘಟನೆ ನಡೆದು 40 ಗಂಟೆ ಆದರೂ ಕೂಡ ನಾಗಮಂಗಲದಲ್ಲಿ ಆರದ ಗಲಭೆಯ ಕಿಚ್ಚು. ಘಟನೆ ನಡೆದು 40 ಗಂಟೆ ಆಗೋಗಿದೆ. ಪಂಚರ್ ಅಂಗಡಿಯೊಂದಕ್ಕೆ ಹಾಕಿದ್ದ ಬೆಂಕಿ ಈಗಲೂ ಕೂಡ ಉರಿತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್, ನಾನ್ ಸ್ಟಾಪ್ ಕವರೇಜ್. ಪರಿಸ್ಥಿತಿ ಯಾವ ರೀತಿ ಇದೆ ಈಗಲೂ ಕೂಡ ನಾಗಮಂಗಲದಲ್ಲಿ ಅನ್ನೋದನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಮಂಡ್ಯದ ನಾಗಮಂಗಲದಲ್ಲಿ ನಡೆದಂಥ ಗಲಭೆ ವೇಳೆ 20ಕ್ಕೂ ಹೆಚ್ಚು ಅಂಗಡಿಗಳ ಮೇಲೆ ಬೆಂಕಿಯನ್ನು ಕಿಡಿಗೇಡಿಗಳು ಇಟ್ಟಿದ್ದಾರೆ. ನಿನ್ನೆವರೆಗೂ ಕೂಡ ಬೆಂಕಿ ನಂದಿಸುವಂಥ ಕಾರ್ಯ ನಡೆದಿತ್ತು. ಬಹುತೇಕ ಅಂಗಡಿಗಳಲ್ಲಿ ಬೆಂಕಿ ಏನು ಹೊತ್ತಿ ಉರಿತಾ ಇತ್ತು, ಅದನ್ನು ನಿನ್ನೆ ಮಧ್ಯಾಹ್ನದ ವೇಳೆಗೆ ಸಂಪೂರ್ಣವಾಗಿ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿದ್ರು. ಆದರೆ ಒಂದೇ ಒಂದು ಏನು ಪಂಚರ್ ಶಾಪ್ನಲ್ಲಿ ಇಂದಿಗೂ ಕೂಡ ಬೆಂಕಿ ಕೆನ್ನಾಲಿಗೆ ಹಾಗೆ ಇತ್ತು, ಜೊತೆಗೆ ಹೊಗೆ ಬರ್ತಲೇ ಇತ್ತು. ಇದೀಗ ಸ್ಥಳಕ್ಕೆ ಬಂದಿರುವಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ಏನು ಬೆಂಕಿ ನಂದಿಸುವಂಥ ಕಾರ್ಯದಲ್ಲಿ ತೊಡಗಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಏನು ಪಂಚರ್ ಶಾಪ್ ಜೊತೆಗೆ ಆಟೋಮೊಬೈಲ್ಸ್ ಇಲ್ಲಿ ಒಂದಷ್ಟು ಟೈರ್ಗಳನ್ನು ಇಡಲಾಗಿತ್ತು. ಪಂಚರ್ ಶಾಪ್ ಇತ್ತು. ಈ ಒಂದು ಅಂಗಡಿಗೂ ಕೂಡ ಕಿಡಿಗೇಡಿಗಳು ಬೆಂಕಿಯನ್ನು ಇಟ್ಟಿದ್ರು. ಅದ್ರ ಜೊತೆಗೆ ಅಕ್ಕಪಕ್ಕ ಇದ್ದಂಥ ಅಂಗಡಿಗಳಿಗೂ ಕೂಡ ಏನು ಬೆಂಕಿಯನ್ನು ಇಟ್ಟಿದ್ರು. ಏನು ಬಹುತೇಕ ಅಂಗಡಿಗಳಲ್ಲಿ ಬೆಂಕಿ ನಂದಿಸುವಂಥ ಕಾರ್ಯ ಪೂರ್ಣ ಆಗಿತ್ತು. ಆದರೆ ಇಲ್ಲಿ ಮಾತ್ರ ಹೊಗೆ ಬರ್ತಿದ್ದ ಕಾರಣಕ್ಕಾಗಿ ಇವತ್ತು ಸ್ಥಳಕ್ಕೆ ಬಂದಿರುವಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಿದ್ದಾರೆ. ಜೊತೆಗೆ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಏನು ಶಟರ್ ಇದೆ ಇದನ್ನು ಕಲ್ಲಿನಿಂದ ಹೊಡೆದು ಜಖಂಗೊಳಿಸಿದ್ರು. ಹಾಗಾಗಿ ಬಾಗಿಲನ್ನು ತೆರೆಯೋದಕ್ಕೆ ಆಗ್ತಿರಲಿಲ್ಲ, ಡೋರ್ನ ಎತ್ತಕ್ಕಾಗ್ತಿರಲಿಲ್ಲ. ಹಾಗಾಗಿ ಇವತ್ತು ಡೋರನ್ನು ಮುರಿದು ಆನಂತರ ಮೇಲ್ಗಡೆ ಏನು ಶೀಟ್ಗಳಿತ್ತು ಆ ಶೀಟ್ಗಳನ್ನು ಓಪನ್ ಮಾಡಿ ಆನಂತರ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸುವಂಥ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ಏನು ಬೆಂಕಿಯಿಂದ ಅಂದರೆ ಗಲಭೆ ವೇಳೆ ನಡೆದಂಥ ಅವಘಡಗಳಲ್ಲಿ ಸಾಕಷ್ಟು ಹಾನಿಯಾಗಿತ್ತು. ಈ ಒಂದು ಪಂಚರ್ ಶಾಪ್ ಕೂಡ ಬೆಂಕಿಯಿಂದ ಹೊತ್ತಿ ಉರಿದಿರುವಂಥದ್ದು. ಮೊನ್ನೆ ರಾತ್ರಿ ಅಂದರೆ ಬುಧವಾರ ರಾತ್ರಿಯಿಂದ ಇವತ್ತಿನವರೆಗೂ ಕೂಡ ಬೆಂಕಿ ಹಾಗೆ ಉರಿತಾ ಇತ್ತು, ಹೊಗೆ ಬರ್ತಲೇ ಇತ್ತು. ಒಂದು ಆತಂಕ ಕೂಡ ಈ ಭಾಗದ ಜನಕ್ಕಿತ್ತು. ಏನಾದ್ರು ಬೇರೆ ಏನಾದರೂ ಇದೆಯಾ ವಸ್ತು ಅನ್ನೋ ಒಂದು ಆತಂಕ ಇತ್ತು. ಜೊತೆಗೆ ಸ್ಥಳೀಯರು ಮನವಿ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳಕ್ಕೆ ಆಗಮಿಸಿದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲ ಗಲಾಟೆಯಲ್ಲಿ ಕಣ್ಣೀರ ಕಥೆಗಳು ಒಂದೊಂದಾಗಿ ಹೊರಬರ್ತಾ ಇದೆ. ನಮ್ಮ ಮಕ್ಕಳು ಅಮಾಯಕರು ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಿದ್ದಾರೆ ಬಂಧಿತ ದಿವಾಕರ್ ಪೋಷಕರು. ಮನೆಯಲ್ಲಿ ಸಾವಾಗಿದೆ, ಆತನನ್ನ ಕಳಿಸ್ಕೊಡಿ, ನಾವೇ ನಂತರದಲ್ಲಿ ಪೊಲೀಸರಿಗೆ ಒಪ್ಪಿಸ್ತೇವೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಹೆತ್ತವರು ಅಳಲನ್ನ ತೋಡ್ಕೊಂಡಿದ್ದಾರೆ. ನಾಗಮಂಗಲ ಗಲಭೆಯಲ್ಲಿ ಇವರಿಗೆ 53 ಜನರನ್ನ ಬಂಧಿಸಲಾಗಿದೆ. ಆ ಪೈಕಿ ಬಂಧಿತ ದಿವಾಕರ್ ಅವರ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಬಂಧನದ ವಿಚಾರ ತಿಳಿದು ಅವ್ರ ಮಾವ ತೀರ್ಕೊಂಡ್ಬಿಟ್ರಂತೆ. 5 ಗಂಟೆ ಅನುಮತಿ ಕೊಡಿ, ಕಾರ್ಯಕ್ಕೆ ಕಳಿಸ್ಕೊಡಿ, ಆ ನಂತರದಲ್ಲಿ ನಾವೇನೇ ಪೊಲೀಸರಿಗೆ ಸರೆಂಡರ್ ಮಾಡ್ತೇವೆ ಅಂತ ಹೇಳಿ ದಿವಾಕರ್ ತಾಯಿ ಕಣ್ಣೀರು ಹಾಕಿದ್ದಾರೆ. ಇವತ್ತು ಮಕ್ಕಳನ್ನ ಅರೆಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಪೋಷಕರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ ಒಬ್ಬರು, ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನಾಯಿತು? ಈಗ ನಿಮ್ಮನೆ ಮಗನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು. ಗಲಾಟೆ ಆದಾಗ ಇದನ್ನ ನಿಮ್ಮ ಮಗ ಅಂತೂ ಹೇಗೆ? ನನ್ನ ಮಗ ಗಲಾಟೆ ಆದಾಗ CC ಕ್ಯಾಮ್ರಾದಲ್ಲಿ ಇಲ್ಲ ಸರ್, ಫೋಟೋದಲ್ಲೆಲ್ಲ ನೋಡಿ, ಯಾರು ಮೊಬೈಲ್ ತೆಗ್ದು ನೋಡಿ ನನ್ನ ಮಗ ಇಲ್ಲ ಸರ್. CC ಕ್ಯಾಮ್ರಾ ತೋರಿಸ್ಲಿ ಸರ್, ಇದ್ದರೆ ನನ್ನ ಮಗ ಕರ್ಕೊಂಡೋಗ್ಲಿ ಸರ್, ನಾವು ಅಷ್ಟೇ ಕೇಳೋದು. ಇವತ್ತು ನಮ್ಮ ಮನೆಗೆ ನಮ್ಮ ಅಣ್ಣ ತೀರೋಗಿದ್ದಾರೆ. ಅವನು ಒಬ್ಬನೇ ಮಗ. ನಮಗೆ 7 ಜನ ಅಣ್ಣ ತಮ್ಮಂದಿರು. ನನಗೆ ನಾನು ಒಬ್ಬಳೇ ಮಗಳು, ನನಗೊಬ್ಬನೇ ಮಗ ಇರೋದು. ಅವನು ಮಕ್ಕ ನೋಡ್ದಂಗೆ ಆಗೈತೆ. ಇವತ್ತು ಸೋದ್ರ ಮೋದಿನ ಮಕ್ಕ ನೋಡ್ದಂಗೆ ಆಗೈತೆ ನನಗೆ. ಈಗ 5 ಗಂಟೆ ಟೈಮ್ ಕೊಟ್ಟರೆ ನನ್ನ ಮಗನ ನಾವು ಕರ್ಕೊಂಡು ಹೋಗ್ತೀವಿ, ಕರ್ಕೊಂಬತ್ತು ತಿರ್ಗಬೇಕಾ ಸ್ಟೇಷನ್ಗೆ ಬಿಡ್ತೀವಿ. ಈಗ ಒಂದು 5 ಗಂಟೆ ಟೈಮ್ ಕೊಡಲಿ ಸರ್, ಕೇಳ್ಕೊಳ್ಳೋದನ್ನ ಅಷ್ಟೇ. ಏನು ಟೈಮ್ ಕೊಡ್ಬೇಕು ನಿಮ್ಗೆ? ಏನಕ್ಕೆ ನಮ್ಮ ಭಾವ, ಅವ್ರ ಭಾವ ಸೋದ್ರ ಮಾವ ತೀರೋಗಿದ್ದಾರೆ. ಬಾಡಿ ನೋಡೋಕ್ಕೆ ಅವ್ರ ಮಾವನ ಮಕ್ಕ ನೋಡ್ಬಾರ್ದ ಸರ್? ಅವನು 7 ಜನ ಅಣ್ಣ ತಮ್ಮಂದಿರಿಗೆ ನನ್ನ ಒಬ್ಬಳೇ ಸರ್ ಮಗಳು. ಅವನೊಬ್ಬನೇ ಸೋದ್ರ ಮಾವನ ಮಗ, ಆ ತಂಗಿ ಮಗ ಅನ್ನೋದು ಅವನೊಬ್ಬನೇ ಇರೋದು. ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಸಾಕಿ ಸೆಲ್ವಿ ಇವತ್ತು ತಾನಾಗಿ ಸ್ಟೇಷನ್ ಬಾಕ್ಲು ಹತ್ಸಿದ್ದೀವಿ ಅಂದರೆ ನಮ್ಗೆ ಎಷ್ಟು ಹೊಟ್ಟೆ ಸರ್. ಅವನು ಹುಷಾರಿಲ್ಲ ಸರ್, ನಿನ್ನೆ ಬೆಳಗ್ಗೆ ಸಿದ್ದೋಗಿದ್ರು ಸರ್. ಇದು ಮಾತು ಕೇಳ್ಬಿಟ್ಟು ಸತ್ತೋಗಿರೋದು ಸರ್ ನಮ್ಮಣ್ಣ.
ಅಜಯ್ ನೋಡಿ, ಈಗ ಅವರೆಲ್ಲ ಹೇಳ್ತಾವ್ರಲ್ಲ ಮನೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ, ಏನಾಯ್ತು ಅವತ್ತು? ಗಣಪತಿ ಕುಂಡ್ರಿಸಿದ್ದು, ಗಣಪತಿ 2 ಗಂಟೆಗೆ ಮೆರವಣಿಗೆಗೆ ಹೋಯ್ತು. ನಾವು TB ಸರ್ಕಲ್ ಗಂಟು ಬಂದಿದ್ದೀವಿ, ಹೆಂಗಸ್ರುಗಳು ಮಕ್ಕಳು ಎಲ್ಲ. ತಮಟೆ ಬಡಿಯುವಾಗ ಗಂಡು ಮಕ್ಕಳು ಡ್ಯಾನ್ಸ್ ಆಡದೆ ಇರ್ತಾವ? ಡ್ಯಾನ್ಸ್ ಆಡೋ ತೆಪ್ಪ? ಹಾಂ, ಅದು ತೆಪ್ಪು ಅಂದರೆ ಹೇಳಿ, ತೆಪ್ಪಿಲ್ಲ ತಾನೇ? ಹೌದು. ಅದು ಹಾಡೋದು ಸಹಜ. ಅದು ಮಕ್ಳುಗಳು ಆಡ್ಕೊಂಡ್ರು ಹೋದ್ರು. ಇಲ್ಲಿಂದ ಟೌನ್ ಗಂಟ ಸುಮ್ಮನೆ ಹೋಗವ್ರೆ ಅವರು. ಟೌನಲ್ಲಿ ಸರ್ಕಲಲ್ಲಿ ಇವರು ಸಾಬ್ರುಗಳು ಕಲ್ಲು ಗುಂಡು ಲಾಂಗು ತಗೊಂಡೋದ್ರೆ ಹೊಡೆದು ಬಿಟ್ರೆ, ಈ ಗಣಪತಿ ಬಿಡೋರು ಲಾಂಗು ಮಚ್ಚು ತೊಗೊಂಡೋಗಿರ್ತಾರ? ಹಾಂ, ತೊಗೊಂಡೋಯ್ತಾರ ಲಾಂಗು ಮಚ್ಚು? ಕಲ್ಗಳು ಆಟೋದಲ್ಲಿ ಮಡಿಕೊಂಡೋಗಿದ್ರೆ, ಟ್ರಾಕ್ಟ್ರಲ್ಲಿ ಮಡಿಕೊಂಡೋದ್ರ, ಗಣಪತಿ ಮಡಿಕೊಂಡೋದ್ರ, ಕಲ್ಲು ಮಡಿಕೊಂಡೋದ್ರ ಇವ್ರ ಕೊಟ್ಟೆ ದರುಡಿತನ ಮಾಡೋಕ್ಕೆ? ಹಾಂ, ದೇವ್ರು ಬಿಡಕ್ಕೆ ಹೋಗಿರೋದು ಇವ್ರಿಗೆ ಮಾತ್ರ ದೇವರು. ಊರೆಲ್ಲ ಕೇಳ್ಸಂಗೆ ಕಿರ್ಚುತ್ತಾರೆ ಮಸೂದಿ ಒಳಗೆ. ನಾವು ಬೀದಿ ಒಳಗೆ ವರ್ಷಕ್ಕೊಂದ್ಸತಿ ದೇವ್ರು ಬಿಡಕ್ಕೆ ನೆಮ್ಮದಿ ಇಲ್ಲ ಅಂದರೆ ದೇವ್ರು ಏನಕ್ಕೆ ಮಾಡಬೇಕು ನಾವು? ಅವ್ರನ್ನೇ ಬಿಡು ಮುಂದಕ್ಕೆ, ಅವ್ರನ್ನೇ ಮುಂದಕ್ಕೆ ಬಿಡಲಿ, ನಮ್ಮನ್ನೆಲ್ಲ ಹಿಂದಕ್ಕೆ ತಳ್ಳಿ ಅವರು. ಕಾನೂನು ಇದು ಮಾಡುತ್ತಾ ಇರೋದು ಕಾನೂನು, ಕಣ್ಮುಚ್ಚು ಕಾನೂನು ಇದು, ಕಣ್ಣು ಬಿಟ್ಕೊಂಡು ಕಾನೂನಲ್ಲ ಇದು. ಗೌರ್ಮೆಂಟ್ಗೆ ಕಣ್ಣಿಲ್ಲ ಇದು. ಅವನ MLA ಓಟ್ ಹಾಕ್ಸಿ ಗೆಲ್ಲಿದ್ದೀವಿ, ಅವನು ಹೇಳ್ತಾವನೆ ರಾಜಕೀಯ ಬರ್ದವನು, ರಾಜಕೀಯ ಅಂತೆ ಅವನು. ಅವನೊಬ್ಬ MLA, ಅವನ ಬೆಂಕಿ ಇಕ್ಕ ಬಿಡ್ರಮ್ಮ ತೆಪ್ಪಾಗೈತೆ, ಏನೋ ಒಂದು ಚೂರಿಗೆಲ್ಲ ಬಂದಿದ್ದೀರಾ ಅಂತ ಕೇಳ್ತಾನೆ ಅವನು ಸ್ವಾಮಿಗೌಡ. ಅವನ ಮನೇಲಿ ಇದೇ ಥರ ಅವ್ನ ಮಕ್ಳು ಹೇಳ್ಕೊಂಡೋಗಿದ್ರೆ ಬೀದಿ ಒಳಗೆ, ಅವನ ಮಕ್ಕಳನ್ನ ಹೇಳ್ಕೊಂಡೋಗಿದ್ರೆ ಅವ್ನು ಸುಮ್ಮನೆ ಇರ್ತಿದ್ನಾ? ಯಾರು ಸ್ವಾಮಿಗೌಡ. ಯಾರು ಸ್ವಾಮಿ? ಚೆಲುವರಾಯ ಸ್ವಾಮಿ. ಸುಮ್ಮನೆ ಇರ್ತಿದ್ನ ಅವನು? ಇರ್ತಿರ್ಲಿಲ್ಲ ತಾನೇ? ಅವ್ನು ಬತ್ತಿದ್ದ, ಕೇಳ್ತಿದ್ದ ನ್ಯಾಯನ. ನೆನ್ನೆ ದಿವಸ ಲೇಡಿ ಪೊಲೀಸ್ ಬಿಡಿಸಿ ನಮ್ಮನ್ನೆಲ್ಲ ತಿಳಿಸ್ತಾನೆ, ಸಾಬ್ರನ್ನ ಮುಂದಕ್ಕೆ ಬಿಡಿಸ್ತಾನೆ ಹೆಂಗಸರುಗಳನ್ನ. ಇದು ಕಾನೂನು. ಅವರು ಸಾಬ್ರುಗಳು ನಮ್ಮ ಹಳ್ಳಿಗಳಿಗೆ ಬಂದು ನಮ್ಮ ರೈತರ ಹತ್ರ ವ್ಯವಹಾರ ಮಾಡದೆ ಹೋದ್ರೆ ಅವ್ರ ಜೀವನ ಹೆಂಡತಿ ಮಕ್ಕಳು ಸಾಕಕ್ಕೆ ಅವನ ಕೈಲಾಗಲ್ಲ. ಅವತ್ತು ಸ್ವಾಮಿಗೌಡ ಕೊಡ್ತಾನ ಸಾಬ್ರುಗಳಿಗೆ? ನಾವು ಕೊಡ್ತೀವ ಸಾಬ್ರುಗಳಿಗೆ? ಇದು ಸರಿ ಹೇಳಿ? ಮನೆ ಮಕ್ಕಳನ್ನ ಕಳ್ಕೊಂಡು ಎಲ್ಲ ತಾಯಂದ್ರು ಕಣ್ಣೀರು ಹಾಕ್ತಿದ್ದಾರೆ, ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೀವೇನಂತ ಆಗ್ರಹಿಸ್ತೀರಿ? ನಮ್ಮೂರಲ್ಲಿ ನಮ್ಮ ಮಕ್ಕಳು ಯಾವ ಕಾರಣಕ್ಕೂ ತಪ್ಪು ಮಾಡಿಲ್ಲ. ನಮ್ಮೂರು ಹುಡುಗರುಗಳು ಅವ್ರದ್ದು ಯಾವುದಕ್ಕೂ 25 ವರ್ಷದಿಂದ ಗಣಪತಿ ಕುಂಡ್ರಿಸಿ ಒಂದು ದಿವಸ ಕಿರ್ಕಾಗಿಲ್ಲ. ಇವತ್ತು ಕಿರ್ಕಾಗಬೇಕು ಅಂದರೆ ಇವರು MLAಗಳೇ ಕಾರಣ. ಇದು ಸ್ಥಳೀಯರ ಮಾತು ನೋಡಿ. ಈಗ ಅವರೆಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಮನೆ ಮಕ್ಕಳನ್ನ ಬಿಡಿ, ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಬೇಕು ತನಿಖೆ ಯಾವ ರೀತಿಯಾಗಿ ನಡುತ್ತೆ. ಜೊತೆಗೆ ಅವರ ಮನೆ ಮಕ್ಕಳನ್ನು ಈಗ ನೋಡಿ, ಒಬ್ಬರು ದಿವಾಕರ್ ಅಂತೇಳಿ ಅವರ ಸಂಬಂಧಿಕರನ್ನ ಅಂದರೆ ಚಿಕ್ಕಪ್ಪನನ್ನು ಕಳೆದುಕೊಂಡಿದ್ದಾರೆ. ಅವನನ್ನು ನೋಡೋದಕ್ಕೆ 5 ಗಂಟೆ ಅವಕಾಶ ಬೇಕು ಅಂತೇಳಿ ಅವ್ರ ಕುಟುಂಬಸ್ಥರು ಕೇಳ್ಕೊಳ್ತಿದ್ದಾರೆ. ಅನುಮತಿ ಸಿಗುತ್ತಾ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ನಾಗಮಂಗಲ.